ನಾಲತವಾಡ ಸಮೀಪದ ನಾಗರಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲಗಲದಿನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿ ದೇವಿಯ ಬೃಹತ್ ಜಾತ್ರೆ ಸಮೀಪಿಸುತ್ತಿದ್ದರೂ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಇರುವ ನಲ್ಲಿಗಳಲ್ಲಿ ಸರಿಯಾಗಿ ನೀರು ಬರುತ್ತಿಲ್ಲ. ವರ್ಷಗಳಿಂದ ಕೆಟ್ಟು ತುಕ್ಕು ಹಿಡಿದ ಶುದ್ಧ ನೀರಿನ ಘಟಕವನ್ನು ಅಧಿಕಾರಿಗಳು ದುರಸ್ತಿಗೊಳಿಸದೆ ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ. ಕುಡಿಯುವ ನೀರಿನ ಗುಣಮಟ್ಟ ಯೋಗ್ಯವಲ್ಲ ಎಂಬುದು ತಿಳಿದಿದ್ದರೂ ಅನಿವಾರ್ಯವಾಗಿ ಅಶುದ್ಧ ನೀರನ್ನೇ ಅಲೆದು ತಂದು ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ನಡೆಯಲಿರುವ ಜಾತ್ರೆಗೆ ಸಾವಿರಾರು ಜನರು ಗ್ರಾಮಕ್ಕೆ ಆಗಮಿಸಲಿರುವ ಹಿನ್ನೆಲೆ ನೀರಿನ ಕೊರತೆ ಊರಿನ ಮಾನ ಹಾಳು ಮಾಡುತ್ತಿದೆ ಎಂದು ಜನರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಶುದ್ಧ ನೀರಿನ ಘಟಕದ ಸುತ್ತಮುತ್ತ ಕೆಸರು, ಚರಂಡಿ ನೀರು, ಬಟ್ಟೆ ತೊಳೆಯುವ ತೊಟ್ಟಿಯ ಗಲೀಜು ನೀರು ತುಂಬಿಕೊಂಡಿದ್ದು ಘಟಕದ ಪರಿಸ್ಥಿತಿ ದಯನೀಯವಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದ ಯಂತ್ರೋಪಕರಣಗಳು, ಫಿಲ್ಟರ್ಗಳು, ಕೇಬಲ್ಗಳು ಜಂಗು ಹಿಡಿದು ಹಾಳಾಗಿದ್ದರೂ ಗ್ರಾಮ ಪಂಚಾಯಿತಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗಿದೆ. ತಕ್ಷಣವೇ ನೀರಿನ ಘಟಕ ದುರಸ್ತಿಗೊಳಿಸಿ ಶುದ್ಧ ಕುಡಿಯುವ ನೀರು ಪೂರೈಸದಿದ್ದರೆ ಜಾತ್ರೆಯ ಮರುದಿನ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೈಕ್ ರೇಸ್ ಮೂಲಕ ಮುತ್ತಿಗೆ ಹಾಕುವುದಾಗಿ ಯುವಕರು ಹೆಂಗೆ ಗತಿ ಅಂತ ಇವರು ಪಂಚಾಯತಿಯವರು ಹೆಂಗೆ ಮಾಡೋದು ಏನು ಸುದ್ದಿ. कौन बात करने वाले बोलो। ಸ್ವಲ್ಪ ಜಾಗ आता ಕಾಣ್ ನೀವು आता ತೋರಿ ಮುಂದೆ चलो दिखते ಫಿಲ್ಟರ್ ನೀರು ಮಾಡಿಸ್ಕೊಡು ಅಂತೇಳಿ 6 ತಿಂಗಳಿಂದ ಬೆನ್ನತ್ತೀವಿ. ಯಾರಿಗೆ ಹೇಳಿದ್ರಿ? ಎಲ್ಲ ಪಿಡಿಒಗೆ ಹೇಳಿವಿ. ಉಗಾರ್ ಸರ್ ಇದ್ರು, ಉಗಾರ್ ಸರ್ ಆಗಿಂದ ಅಧ್ಯಕ್ಷಗೂ ಹೇಳಿವಿ, ಅಧ್ಯಕ್ಷನು ಮಾಡಿಲ್ಲ. ಮತ್ತು ಪಿಡಿಒಗೆ ಹೇಳಿದ್ರು ಮಾಡಿಲ್ಲ, ಸೆಕ್ರೆಟರಿ ಹೇಳಿದ್ರು ಮಾಡಿಲ್ಲ. ಮೊನ್ನೆ ಅಧ್ಯಕ್ಷ ಹೇಳಿದಿಂದ ದಮ್ಮೂರು ಸರ್ ಬಂದಾರ, ತಂಬು ತೊಗೊಂಡು ಮಾಡ್ತೀವಿ ಅಂದರು. ಏನು ಅದು ಫಿಲ್ಟರ್ನು ಮಾಡಿಲ್ಲ, ಏನು ಮಾಡಲಾರ. ಹಂಗಾದ ಈಗ ಜಾತ್ರೆ ಅದ. ಬೆಂಗಳೂರಿಂದ ಸಣ್ಣ ಸಣ್ಣ ಮಕ್ಳು ಬರ್ತಾವೆ. ಒಂದು ಸರ ಸಂಡಸ್ ಹತ್ತಿದ್ರೆ 10,000 ರೂಪಾಯಿ ದವಾಖಾನೆಗೆ ಹೋಗ್ತಾವೆ. ಈಗ ಏನೇ ಇದ್ರು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ಒಳ್ಳೆ ನೀರು ಮತ್ತು ಬೋರಿನ ನೀರು ಕೂಡಿ ಬರ್ತಾವು. ಹಂಗೆ ಸಮಸ್ಯೆ ಆಗಿ 2-3 ದಿನದಾಗ ಹುಳಾಗಕತ್ತಾವು. ಇದನ್ನ PDO ಅಧ್ಯಕ್ಷ ಎಲ್ಲರ ಗಮನಕ್ಕೂ ತಂದಿವಿ. ಅವ್ರು ನಾಳೆ ಮೇಡಮ್ ನಾಡ್ದು ಮೇಡಮ್ ಅನ್ಕೋತ ಈಗ ಪೂರ್ತಿ ಇದು ಮುಗಿಯಾಕೆ ಬಂತು. ಆಮೇಲೆ ಅಧ್ಯಕ್ಷ ಮುಗಿದಿಂದ ಮತ್ತು ಯಾರು ದಮ್ಮೂರು ಮಠ ಸರ್ ಬರ್ತಾರೆ ಯಾರು ಪಂಚಾಯತಿಗೆ, ಅವಾಗ ಮಾಡ್ತೀವಿ ಅಂದ್ರು ಅವರು ಮಾಡಲಿಲ್ಲ. ಅದಕ್ಕಾಗಿ ಎಷ್ಟು ದಿವಸ ಆಯ್ತು? ಅದೊಂದು 3-4 ಇದುವರೆ ನೀರು ಅಲ್ಲ. ಈಗ ಕುಡಿಯೋ ನೀರು ಹೆಂಗ ಚೆನ್ನಾಗಿದೆ, ಅಶುದ್ಧ ಇದೆ? ಅದು ಸೋಲಿಲ್ರಿ, ಅದು ಬೋರಿನ ನೀರು ಜಂಗ್ ಬರ್ತದ, ಬರೀ ಅದು ಬಳಕೆಗೆ ಮಾಡಕತ್ತೀವಿ. ಈಗ ನೀವು PDO ಮತ್ತು ಸೆಕ್ರೆಟರಿ ಸಾಕಷ್ಟು ಸಲ ಹೇಳಿದ್ರು, ಯಾರು ಬಂದಿಲ್ಲ. ಈಗ ಮುಂದೆ ನಿಮ್ಮ ಬಂದಾರ ಗಮನಕ್ಕೆ ತಂದುಗಳೇ ನಾಳೆ ಮೇಡಮ್ ನಾಡ್ದು ಮೇಡಮ್. ಈಗ ನಿಮ್ಮ ಉದ್ದೇಶ ಏನು ಅವರು ಇದೇ ಪಂಚಾಯತಿಗೆ ಹೋಗಿ ಸ್ಟ್ರೈಕ್ ಅಲ್ರಿ, ಅಲ್ಲೆಲ್ಲಿ ಲೆಟರ್ ಕೊಡ್ಬೇಕು, ಕೊಟ್ಟು ಕೇಸಿಂದ ನಾವು ಕೀಲಿ ಹಾಕಿ ಕುಂದಿರ್ಬೇಕಂತ ಮಾಡೀವಿ. ಮತ್ತು ಅದನ್ನು ಇದೇನು ಇನ್ನೊಂದು 4 ದಿನ ಕಾಲಾವಕಾಶ ನೋಡ್ತೀವಿ. ಜಾತ್ರೆ ಮುಗೀತು, ಮತ್ತು ಈಗ ಮಂದಿ ಬಂದಾರ, ಮತ್ತು ಕಾಲಾವಕಾಶ ನೋಡಿ ಕೇಸಿಂದ ಅದು ಏನದ ನೀವು ಪ್ರಶ್ನೆಯವ್ರು ಎಲ್ಲ ಅಧಿಕಾರಿಗಳಿಗೆ ಕೊಡ್ಬೇಕು. ಕೀಲಿ ಹಾಕಿಂದ ನಮಗೆ ಬಂದು ಅರೆಸ್ಟ್ ಮಾಡಿದ್ವಿ ಅಂದ್ರೆ ನಾವು ಕೇಳೋ ಮಕ್ಕಳಲ್ಲ. ಎಲ್ಲ CPI ಗಾಲಿ, PSI ಗಾಲಿ, DYSP ಗಾಲಿ ಮೊದಲು ಅನೌನ್ಸ್ ಮಾಡಿಬಿಡ್ರಿ.